ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಸ್ಟೋರೀಸ್. 2018ರಲ್ಲಿ ರಿಲೀಸ್ ಆದ ಡೋರ್ ಲಾಕ್ ಎಂಬ ಸೌತ್ ಕೊರಿಯನ್ ಥ್ರಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಸಿಯೋಲ್ ನಗರದಲ್ಲಿ. ಅಲ್ಲಿಯೇ ವಾಸವಿದ್ದ ಸಿಯೋಂಗ್ ತನ್ನ ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ಬಂದಾಗ ಕರೆಂಟ್ ಇಲ್ಲದೆ ಲೈಟ್ಗಳೆಲ್ಲ ಆಫ್ ಆಗಿರುತ್ತೆ. ಅವಳು ಆತಂಕದಿಂದ ಸುತ್ತಲೂ ನೋಡಿದಾಗ ಮನೆಯಲ್ಲಿ ಸದ್ದು ಕೇಳಿಬರುತ್ತೆ. ಯಾರು ಇಲ್ಲ ಎಂದು ಅಂದುಕೊಳ್ಳುವಷ್ಟರಲ್ಲಿ ಒಬ್ಬ ಸ್ಟ್ರೇಂಜರ್ ಅವಳ ಮೇಲೆ ಇದ್ದಕ್ಕಿದ್ದಂತೆ ದಾಳಿ ಮಾಡ್ತಾನೆ. ಕೆಲವು ದಿನಗಳ ನಂತರ ಅದೇ ಅಪಾರ್ಟ್ಮೆಂಟ್ನ ಇನ್ನೊಂದು ಫ್ಲಾಟ್ನಲ್ಲಿ ಕಿಮ್ ಮಲಗಿರ್ತಾಳೆ. ಅವಳಿಗೆ ಗೊತ್ತಿಲ್ಲದಂತೆ ಅವಳ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಇಡೀ ಮಲಗಿದ್ದು ಆತ ತನ್ನ ಹಳೆಯ ವಾಚ್ನ ಅಲಾರಂ ಶಬ್ದದಿಂದ ಎಚ್ಚರವಾಗಿ ಮನೆಯಲ್ಲಿದ್ದ ಊಟವನ್ನ ತಿಂದು ಹೊರಟೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅತಿಯಾದ ತಲೆನೋವಿನಿಂದ ಎಚ್ಚರಗೊಂಡ ಕಿಮ್ ಫ್ರಿಡ್ಜ್ನಲ್ಲಿ ಹಾಲು ಕಡಿಮೆ ಇರೋದನ್ನ ಮತ್ತು ಹೊರಡುವಾಗ ಬಾಗಿಲಿನ ಕೀಪ್ಯಾಡ್ ಲಾಕ್ನ ಮೇಲೆ ಯಾರದೋ ಬೆರಳಚ್ಚು ಇರೋದನ್ನ ಗಮನಿಸಿ ಶಾಕ್ ಆಗ್ತಾಳೆ. ಕಿಮ್ನ ತಾಯಿ ಹಳ್ಳಿಯಲ್ಲಿರೋದ್ರಿಂದ ಆಕೆ ತನ್ನ ಬೆಸ್ಟ್ ಫ್ರೆಂಡ್ ಜೂ ಜೊತೆ ತನ್ನ ಅನುಮಾನಗಳ ಬಗ್ಗೆ ಮಾತಾಡ್ತಾಳೆ. ಬ್ಯಾಂಕ್ನ ಕೆಲಸ ಮುಗಿಸಿ ಮನೆಗೆ ಬಂದಾಗ ನೈಟ್ ಶಿಫ್ಟ್ ಗಾರ್ಡ್ ಆದ ಹಾನ್ ಎಂಬಾತ ಕಾಣ್ತಾನೆ. ರಾತ್ರಿಯಾದಾಗ ಮತ್ತೆ ಯಾರೋ ತನ್ನ ಡೋರ್ ಕೀಪ್ಯಾಡ್ ಲಾಕ್ಗೆ ಕೋಡ್ ಹಾಕಲು ಪ್ರಯತ್ನಿಸುತ್ತಿರುವ ರೀತಿ ಶಬ್ದ ಕೇಳಿ ಕಿಮ್ ತುಂಬಾ ಭಯಪಡ್ತಾಳೆ. ಡೋರ್ ಹೋಲ್ನಲ್ಲಿ ನೋಡಿದಾಗ ಯಾರು ಕೂಡ ಕಾಣೋದಿಲ್ಲ, ಆದರೆ ಅಲ್ಲಿ ಸಿಗರೆಟ್ ತುಂಡು ಕಾಣುತ್ತೆ. ಪೊಲೀಸರಿಗೆ ಕಾಲ್ ಮಾಡಿದರೂ ಅವರು ಈ ಚಿಕ್ಕ ಕೇಸನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಕಿಮ್ ಪುನಃ ಮಲಗಿದ್ದಾಗ ಅವಳಿಗೆ ಗೊತ್ತಿಲ್ಲದಂತೆ ಅದೇ ವ್ಯಕ್ತಿ ಬೆಡ್ನ ಕೆಳಗಿನಿಂದ ಹೊರಬಂದು ಬಾತ್ರೂಮ್ ಅನ್ನು ಕೂಡ ಉಪಯೋಗಿಸಿ ಅವಳ ಪಕ್ಕದಲ್ಲೇ ಮಲಗಿರ್ತಾನೆ. ಮರುದಿನ ಕಿಮ್ ಮತ್ತೊಂದು ಸುರಕ್ಷಿತ ಅಪಾರ್ಟ್ಮೆಂಟ್ಗಾಗಿ ಹುಡುಕಾಟ ನಡೆಸ್ತಾಳೆ. ಕೆಲಸದಲ್ಲಿರುವಾಗ ಗಿ ಜಿಯೋಂಗ್ ಎಂಬ ಸೈಕೋ ಸ್ವಭಾವದ ವ್ಯಕ್ತಿ ಬ್ಯಾಂಕ್ಗೆ ಬಂದಿರ್ತಾನೆ. ಅವನ ಜೊತೆ ಕಿಮ್ ಫ್ರೆಂಡ್ಲಿಯಾಗಿ ಮಾತಾಡೋದೇ ತಪ್ಪಾಗುತ್ತೆ. ಆಗ ಆತ ಅವಳನ್ನ ಕಾಫಿಗೆ ಬರಲು ಒತ್ತಾಯಿಸಿ ದೊಡ್ಡ ಗಲಾಟೆ ಮಾಡ್ತಾನೆ. ಮ್ಯಾನೇಜರ್ ಅವನನ್ನ ಹೊರಗೆ ಕಳುಹಿಸ್ತಾನೆ. ಸಂಜೆ ಅಪಾರ್ಟ್ಮೆಂಟ್ನ ಲಿಫ್ಟ್ನಲ್ಲಿರುವಾಗ ಕಿಮ್ ಭಯದಿಂದಲೇ ಪ್ರತಿಯೊಬ್ಬರನ್ನು ಅನುಮಾನದಿಂದಲೇ ನೋಡುತ್ತಿರುತ್ತಾಳೆ. ಅದೇ ರಾತ್ರಿ ಆ ಸ್ಟ್ರೇಂಜರ್ ಮತ್ತೆ ಅವಳ ಹಾಸಿಗೆಯ ಕೆಳಗಿನಿಂದ ಹೊರಬಂದು ಕೆಮಿಕಲ್ಸ್ನಿಂದ ಅವಳಿಗೆ ಪ್ರಜ್ಞೆ ತಪ್ಪಿಸಿ ಅವಳ ಟೂತ್ ಬ್ರಷ್ ಅನ್ನ ಬಳಸ್ತಾನೆ. ಶವರ್ ಅನ್ನು ಕೂಡ ಉಪಯೋಗಿಸ್ತಾನೆ ಮತ್ತು ಅವನ ಕೂದಲುಗಳನ್ನ ಎಚ್ಚರಿಕೆಯಿಂದ ಕ್ಲೀನ್ ಮಾಡಿ ಆಕೆಯ ಪಕ್ಕದಲ್ಲೇ ಮಲಗ್ತಾನೆ. ಮರುದಿನ ತನ್ನ ಕೆಲಸ ಪರ್ಮನೆಂಟ್ ಆಗೋ ಭರವಸೆ ಸಿಕ್ಕಿ ಖುಷಿಯಲ್ಲಿದ್ದ ಕಿಮ್ ಬಸ್ ಸ್ಟ್ಯಾಂಡ್ ನಲ್ಲಿರುವಾಗ ಮತ್ತೆ ಆ ಸೈಕೋ ಗಿ ಜಿಯೋಂಗ್ ಅಲ್ಲಿಗೆ ಬರ್ತಾನೆ. ಅವನು ಅವಳನ್ನ ಟ್ಯಾಕ್ಸಿಯಲ್ಲಿ ತನ್ನೊಂದಿಗೆ ಬರಲು ಬಲವಂತ ಮಾಡ್ತಾನೆ. ಆ ಕ್ಷಣದಲ್ಲಿ ಮ್ಯಾನೇಜರ್ ಬಂದು ಆಕೆಯನ್ನ ರಕ್ಷಿಸಿ ಅವಳ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡ್ತಾನೆ. ಕಿಮ್ ತನ್ನ ಪರ್ಸನ್ನು ಕಾರ್ನಲ್ಲಿ ಮರೆತಿದ್ದ ಕಾರಣ ಮ್ಯಾನೇಜರ್ ಅದನ್ನ ಕೊಡಲು ಬರ್ತಾನೆ. ಫ್ಲಾಟ್ನಲ್ಲಿ ಪವರ್ ಆಫ್ ಆಗಿರೋದನ್ನು ನೋಡಿ ಮ್ಯಾನೇಜರ್ ಲೈಟ್ಗಳನ್ನು ಸರಿಪಡಿಸಲು ಮುಂದಾದಾಗ ಕಿಮ್ಗೆ ತನ್ನ ಫ್ಲಾಟ್ ನಂಬರ್ ಇವನಿಗೆ ಗೊತ್ತಾಯಿತು ಎಂದು ಶಾಕ್ ಆಗುತ್ತೆ. ತಕ್ಷಣವೇ ಹೊರಗೆ ಓಡೋಗ್ತಾಳೆ. ಪೊಲೀಸರಿಗೆ ಕಾಲ್ ಮಾಡಿದಾಗ ಡಿಟೆಕ್ಟಿವ್ ಲೀ ಬಂದು ಡೋರ್ ತೆಗೆದರೆ ಮ್ಯಾನೇಜರ್ನ ದೇಹ ಬಾಗಿಲಿನ ಹ್ಯಾಂಡಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿರುತ್ತೆ. ವಿಚಾರಣೆಯ ನಂತರ ಕಿಮ್ ನಿರಪರಾಧಿ ಎಂದು ಸಾಬೀತಾಗಿ ಬಿಡುಗಡೆಯಾಗ್ತಾಳೆ. ಮರುದಿನ ಕಿಮ್ನ ಕೆಲಸ ಪರ್ಮನೆಂಟ್ ಆಗಲ್ಲ ಎಂದು ಬ್ಯಾಂಕ್ನ ಹೆಡ್ ಹೇಳಿದಾಗ ದುಃಖದಿಂದ ಮನೆಗೆ ಹೋಗ್ತಾಳೆ. ಅಪಾರ್ಟ್ಮೆಂಟ್ ಬಳಿ ಬಂದು ಸೆಕ್ಯೂರಿಟಿ ಗಾರ್ಡ್ ಹಾನ್ಗೆ ತನ್ನ ಫ್ಲಾಟ್ ಅನ್ನು ಚೆಕ್ ಮಾಡುವಂತೆ ಕೇಳಿಕೊಳ್ತಾಳೆ. ಮನೆಯ ವಸ್ತುಗಳು ಬೇರೆ ಬೇರೆ ಜಾಗದಲ್ಲಿರೋದನ್ನು ಮತ್ತು ಕಾಫಿ ಬೀಜಗಳು ಚೆಲ್ಲಿರೋದನ್ನ ಕಿಮ್ ಗಮನಿಸ್ತಾಳೆ. ಮನೆಯನ್ನು ಕ್ಲೀನ್ ಮಾಡುವಾಗ ಮತ್ತೊಂದು ಫ್ಲಾಟ್ನ ಕೀ ಸಿಗುತ್ತೆ. ಪ್ರತಿ ಬಾಗಿಲ ಬಳಿ ಹೋಗಿ ಚೆಕ್ ಮಾಡಿದಾಗ ಅದು ಮೊದಲ ಸೀನ್ನಲ್ಲಿ ನೋಡಿದ ಸಿಯುಂಗ್ನ ಮನೆಗೆ ಸೇರಿದ್ದು ಎಂದು ತಿಳಿಯುತ್ತೆ. ಅಲ್ಲಿದ್ದ ಲೆಟರ್ಸ್ನಿಂದ ಅವಳ ಹೆಸರು ಸಿಯುಂಗ್ ಎಂದು ತಿಳಿದು ಅವಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡ್ತಾರೆ. ಅವಳು ಪ್ರತಿದಿನ $3.2 ಬೆಲೆಯ ಏನನ್ನು ಖರೀದಿಸುತ್ತಿದ್ದಾಳೆ ಎಂದು ತಿಳಿದು ಅವಳ ದುಡ್ಡು ಪೇ ಆಗುತ್ತಿರುವ ಸ್ಟೋರ್ಗೆ ಕಿಮ್ ಹಾಗೂ ಜೂ ಹೋಗ್ತಾರೆ. $3.2 ಬೆಲೆಯ ವೆಜ್ ಮೀಲ್ ಬಾಕ್ಸ್ ಅನ್ನ ಕಂಡುಕೊಳ್ತಾರೆ. ಅದೇ ವೆಜ್ ಮಿಲ್ ಕಪ್ನಿಂದ ತಿನ್ನುತ್ತಿದ್ದ ಬೆಕ್ಕನ್ನು ಕಿಮ್ ರೋಡ್ನಲ್ಲಿ ಗಮನಿಸ್ತಾಳೆ. ಅದನ್ನ ಹಿಂಬಾಲಿಸಿದಾಗ ಹಲವಾರು ಅದೇ ರೀತಿಯ ಖಾಲಿ ಕಪ್ಗಳಿರುವ ಒಂದು ಮನೆಯನ್ನು ಕಿಮ್ ಕಂಡುಕೊಳ್ತಾಳೆ. ಒಳಗೆ ಹೋದ ಕಿಮ್ಗೆ ಸಿಯುಂಗ್ನನ್ನು ಹಾಸಿಗೆಗೆ ಕಟ್ಟಿ ಪ್ರಜ್ಞೆ ತಪ್ಪಿಸಿ
ಅವಳ ಕಾಲುಗಳನ್ನ ಕತ್ತರಿಸಿ ಹಾಕಿರುವ ಭಯಾನಕ ದೃಶ್ಯ ಕಾಣುತ್ತೆ. ಆಕೆ ಪೊಲೀಸರಿಗೆ ಕಾಲ್ ಮಾಡಲು ಪ್ರಯತ್ನಿಸುವಾಗ ಕ್ರಿಮಿನಲ್ ಬಂದ ಕಾರಣ ಹಾಸಿಗೆಯ ಕೆಳಗೆ ಹೈಡಾಗ್ತಾಳೆ. ಕ್ರಿಮಿನಲ್ ಸಿಯುಂಗ್ಗೆ ಪ್ರಜ್ಞೆ ತಪ್ಪಿಸುತ್ತಾ, ನಿನ್ನ ಮನೆಯ ಕೆಳಗಿರುವ ಕಿಮ್ ನಿನ್ನ ರೀತಿಯೇ ನನಗೆ ಸಿಕ್ಕಿದ್ದಾಳೆ ಎಂದು ಹೇಳ್ತಾನೆ. ಕಿಲ್ಲರ್ ಏನೋ ತರಲು ಹೊರಟಾಗ ಕಿಮ್ ಹಾಸಿಗೆಯ ಕೆಳಗಿನಿಂದ ಹೊರಬಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಅವಳ ಫೋನ್ ಕೆಳಗೆ ಬಿದ್ದೋಗುತ್ತೆ. ಕೊನೆಗೂ ಕಿಮ್ನನ್ನು ಒಂದು ಜಾಗದಲ್ಲಿ ಹಿಡಿಯುವ ಕಿಲ್ಲರ್ ಅವಳಿಗೆ ಹೊಡೆಯೋಕೆ ನೋಡಿದಾಗ ಅಲ್ಲಿಗೆ ಬರೋ ಜೋರಾಗಿ ಕಿರುಚಿದಾಗ ಪೊಲೀಸರು ಬರ್ತಾರೆ. ಆದರೆ ಕಿಲ್ಲರ್ ಅಲ್ಲಿಂದ ಓಡೋಗ್ತಾನೆ. ಕಿಮ್ ಹೇಳಿದ್ದ ಮನೆಯಲ್ಲಿ ಯಾವುದೇ ಸಾಕ್ಷಿ ಸಿಗದ ಕಾರಣ ಡಿಟೆಕ್ಟಿವ್ ಲೀ ಅವರ ಮಾತನ್ನು ನಂಬೋದಿಲ್ಲ. ಆದರೆ ಸ್ವಲ್ಪ ಸಮಯದಲ್ಲೇ ಕಸದಲ್ಲಿ ಸಿಯುಂಗ್ನ ಛಿದ್ರವಾದ ದೇಹ ಸಿಗುತ್ತೆ. ಸಿಸಿ ಕ್ಯಾಮೆರಾದಲ್ಲಿ ಗಿ ಜಿಯೋಂಗ್ ಕಿಮ್ನನ್ನು ಹಿಂಬಾಲಿಸಿದ್ದು ಕಂಡು ಅವನನ್ನೇ ಕಿಲ್ಲರ್ ಎಂದು ಬಂಧಿಸಲಾಗುತ್ತೆ. ಲೀ ಅವರ ಬಳಿ ಬಂದು ಕ್ಷಮೆ ಕೇಳಿ ಕೇಸ್ ಮುಗಿದಿದೆ ಎಂದು ಕಿಮ್ ಹಾಗೂ ಜೂನನ್ನು ಮನೆಗೆ ಕಳುಹಿಸ್ತಾನೆ. ಕಿಮ್ ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾಳೆ. ಇತ್ತ ಸಾಕ್ಷಿಗಳ ಕೊರತೆಯಿಂದಾಗಿ ಗಿ ಜಿಯೋಂಗ್ ಬಿಡುಗಡೆಯಾಗ್ತಾನೆ. ಅವನು ತನ್ನನ್ನು ಕಿಮ್ನ ಸಂಬಂಧಿ ಎಂದು ಸುಳ್ಳು ಹೇಳಿ ಗಾರ್ಡ್ ಆಗಿದ್ದ ಹಾನ್ನಿಂದ ಕಿಮ್ನ ಹೊಸ ಅಡ್ರೆಸ್ ಅನ್ನ ಪಡಿತಾನೆ. ಸ್ವಲ್ಪ ಸಮಯದ ನಂತರ ಕಿಮ್ಗೆ ಒಂದು ಪಾರ್ಸಲ್ ಬರುತ್ತೆ. ಅದರಲ್ಲಿ ಕಿಲ್ಲರ್ನ ಮನೆಯಲ್ಲಿ ಕಳೆದು ಹೋಗಿದ್ದ ಅವಳ ಫೋನ್ ಮತ್ತು ಅವಳು ಮಲಗಿರುವ ಅನೇಕ ಫೋಟೋಗಳು ಇರುತ್ತವೆ. ಕಿಲ್ಲರ್ಗೆ ತನ್ನ ಹೊಸ ಅಡ್ರೆಸ್ ಕೂಡ ಗೊತ್ತಾಗಿದೆ ಎಂದು ಕಿಮ್ಗೆ ಅರ್ಥವಾಗುತ್ತೆ. ಅದೇ ಸಮಯದಲ್ಲಿ ಜೂಯಿಂದ ಬಂದ ವಿಡಿಯೋ ಕಾಲ್ನಲ್ಲಿ ಕಿಲ್ಲರ್ ಕಾಣ್ತಾನೆ. ಅವನು ಜೂಗೆ ಪ್ರಜ್ಞೆ ತಪ್ಪಿಸಿ ಆಕೆಯ ಕಾಲನ್ನು ಕತ್ತರಿಸಲು ಮುಂದಾಗಿರ್ತಾನೆ. ಕಿಮ್ ತನ್ನ ಬೆಸ್ಟ್ ಫ್ರೆಂಡ್ ಅನ್ನು ಕಾಪಾಡಲು ಆಕೆಯ ಮನೆಗೆ ಓಡೋಗ್ತಾಳೆ. ಅಲ್ಲಿ ಬಾಗಿಲು ತೆಗೆಯಲು ನೋಡುವಾಗ ಗಿ ಜಿಯೋಂಗ್ ಬಂದು ಅವಳಿಗೆ ಹೊಡೆದು ಎಳೆದುಕೊಂಡು ಹೋಗಲು ಪ್ರಯತ್ನಿಸ್ತಾನೆ. ಇದನ್ನು ನೋಡಿದ ಅಲ್ಲಿನ ನೇಬರ್ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಡಿಟೆಕ್ಟಿವ್ ಲೀ ಬಂದು ಗಿ ಜಿಯೋಂಗ್ನನ್ನು ಅರೆಸ್ಟ್ ಮಾಡ್ತಾನೆ. ಕಿಮ್ ಬಾಗಿಲನ್ನ ಒಡೆದು ಜೂ ಬಳಿ ಹೋದಾಗ ಅಲ್ಲಿ ಕಿಲ್ಲರ್ ಇರೋದಿಲ್ಲ. ಜೂನನ್ನು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅವಳ ಕಾಲಿಗೆ ಗಾಯ ಮಾತ್ರ ಆಗಿದ್ದು ಕಿಲ್ಲರ್ ಕೇವಲ ಹೆದರಿಸಲು ಪ್ರಯತ್ನಿಸಿದ್ದಾನೆ ಎಂದು ಗೊತ್ತಾಗುತ್ತೆ. ಡಿಟೆಕ್ಟಿವ್ ಲೀ ಇದು ಕಿಲ್ಲರ್ನ ಟ್ರಿಕ್ ಎಂದು ಹೇಳಿ ಗಿ ಜಿಯೋಂಗ್ನ DNA ವರದಿ ಬರುವವರೆಗೆ ಸೇಫ್ಟಿಗಾಗಿ ಪೆಂಗ್ವಿನ್ನಂತಹ ಇಡನ್ ಕ್ಯಾಮ್ರಾ ಡಾಲ್ ಅನ್ನ ಕಿಮ್ಗೆ ಕೊಡ್ತಾನೆ. ಕಿಮ್ ಮನೆಗೆ ಬಂದು ಕ್ಯಾಮ್ರಾ ಚೆಕ್ ಮಾಡಿ ನಂತರ ಸ್ಟೋರ್ಗೆ ಹೋದಾಗ ಅಲ್ಲಿ ಹಳೆಯ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಹಾನ್ ಇರ್ತಾನೆ. ಅವಳನ್ನು ಮಾತಾಡಿಸ್ತಾನೆ. ಆಗ ಅವನು $3.2 ವೆಜ್ ಮೀಲ್ ಬಾಕ್ಸ್ ಅನ್ನ ಖರೀದಿಸುತ್ತಿರೋದು ಮತ್ತು ಅವನ ಕೈಯಲ್ಲಿರುವ ಹಳೆಯ ಕಾಲದ ವಾಚ್ ಅನ್ನು ಕಂಡು ಕಿಮ್ಗೆ ಶಾಕ್ ಆಗುತ್ತೆ. ಸಿಯುಂಗ್ನನ್ನು ಸಾಯಿಸುವಾಗ ಕಿಲ್ಲರ್ ಇದೇ ರೀತಿಯ ವಾಚ್ ಹಾಕಿಕೊಂಡಿದ್ದನ್ನು ಅವಳು ನೆನಪಿಸಿಕೊಳ್ತಾಳೆ. ತಕ್ಷಣ ಗಾಬರಿಯಾಗುವ ಕಿಮ್ ಮನೆಗೆ ಓಡೋಗ್ತಾಳೆ. ಆಗ ಡಿಟೆಕ್ಟಿವ್ ಲೀ ಕಿಮ್ಗೆ ಕಾಲ್ ಮಾಡಿ ಗಿ ಜಿಯೋಂಗ್ನ DNA ಮ್ಯಾಚ್ ಆಗದ ಕಾರಣ ಅವನನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ ಅವನು ಕೊಲೆಯಾಗಿದ್ದಾನೆ ಎಂದು ಹೇಳ್ತಾನೆ. ಮನೆಯ ಒಂದು ಜಾಗದಲ್ಲಿ ಅದೇ ವೆಜ್ ಮೀಲ್ ಬಾಕ್ಸ್ ಅನ್ನು ಗಮನಿಸಿದ ಕಿಮ್ಗೆ ಮತ್ತಷ್ಟು ಗಾಬರಿಯಾಗುತ್ತೆ. ಸೆಕ್ಯೂರಿಟಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಹಾನ್ ಟ್ರಿಕ್ ಬಳಸಿ ಬಾಗಿಲು ತೆಗೆದು ನೇರವಾಗಿ ಬೆಡ್ನ ಕೆಳಗೋಗಿ ಮಲಗಿರೋದು ಕಾಣುತ್ತೆ. ನಿಜವಾದ ಕಿಲ್ಲರ್ ಸೆಕ್ಯೂರಿಟಿ ಗಾರ್ಡ್ ಹಾನ್ ಎಂದು ಕಿಮ್ಗೆ ತಿಳಿಯುತ್ತೆ. ಭಯದಿಂದ ಅವಳ ಕಾಲು ನಡುಗಿದ ತಕ್ಷಣ ಬೆಡ್ನ ಕೆಳಗಿದ್ದ ಹಾನ್ ಅವಳ ಕಾಲನ್ನ ಹಿಡಿಯಲು ಪ್ರಯತ್ನಿಸ್ತಾನೆ. ಅವಳಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಡಿಟೆಕ್ಟಿವ್ ಲೀಗೆ ಸಿಸಿ ಕ್ಯಾಮ್ರಾದಲ್ಲಿ ಸೈಕೋ ಕಿಲ್ಲರ್ ಹಾನ್ ಕಿಮ್ನನ್ನು ಕಾರ್ನಲ್ಲಿ ಕಿಡ್ನಾಪ್ ಮಾಡಿರುವ ದೃಶ್ಯ ಕಾಣುತ್ತೆ. ಗಿ ಜಿಯೋಂಗ್ನನ್ನು ಕೊಂದ ನಂತರ ಹಾನ್ ಕೆಲಸ ಬಿಟ್ಟು ನಾಪತ್ತೆಯಾಗಿದ್ದ. ಈತ ಮಿಸ್ಸಿಂಗ್ ಕೇಸ್ಗಳಿರುವ ಹೋಟೆಲ್ನಲ್ಲಿಯೂ ಕೆಲಸ ಮಾಡುತ್ತಿದ್ದ ಎಂಬ ಮಾಹಿತಿ ಡಿಟೆಕ್ಟಿವ್ ಲೀಗೆ ದೊರೆಯುತ್ತೆ. ಲೀ ಆ ಹೋಟೆಲ್ನತ್ತ ಕಿಮ್ಗಾಗಿ ಓಡೋಗ್ತಾನೆ. ಕಿಮ್ ಒಂದು ರೂಮ್ನಲ್ಲಿ ಎಚ್ಚರವಾದಾಗ ಹಾನ್ ಅವಳ ಬಟ್ಟೆಯನ್ನ ಬದಲಾಯಿಸಿದ್ದು ಅವಳನ್ನು ಹುಚ್ಚನಂತೆ ಪ್ರೀತಿಸುತ್ತಿರೋದು ತಿಳಿಯುತ್ತೆ. ಹಾನ್ ಅವಳಿಗೆ ಬಾಗಿಲು ತೆಗೆದಿದೆ, ಬೇಕಾದರೆ ನೀನು ಹೋಗಬಹುದು, ಆದರೆ ಪ್ರಯತ್ನ ಪಟ್ಟರೆ ನಿನ್ನ ಕೈಕಾಲು ಕತ್ತರಿಸುತ್ತೀನಿ ಎಂದು ಬೆದರಿಕೆ ಹಾಕ್ತಾನೆ. ಆದರೂ ಕಿಮ್ ಸೂಜಿಯಿಂದ ಅವನ ಕೈಗೆ ಸ್ಟ್ಯಾಬ್ ಮಾಡಿ ಅಲ್ಲಿಂದ ಓಡಲು ಪ್ರಯತ್ನಿಸ್ತಾಳೆ. ಕೊಡಲಿಯೊಂದಿಗೆ ಹಿಂಬಾಲಿಸುವ ಹಾನಿಂದ ತಪ್ಪಿಸಿಕೊಳ್ಳಲು ಕಿಮ್ ಗಾಜಿನ ಚೂರನ್ನ ಆಯುಧವಾಗಿ ಹಿಡಿತಾಳೆ. ಡಿಟೆಕ್ಟಿವ್ ಲೀ ಅಲ್ಲಿಗೆ ಬಂದು ಕಿಮ್ನ ಹೆಸರನ್ನ ಕೂಗಿದಾಗ ಹಾನ್ ಅವನ ಮೇಲೆ ನೆಗೆದು ಗನ್ಗಾಗಿ ಜಗಳ ಮಾಡಿ ಲೀಗೆ ಇರಿದು ಕೊಲ್ತಾನೆ. ಹಾನ್ ಮತ್ತು ಕಿಮ್ ನಡುವೆ ದೊಡ್ಡ ಹೋರಾಟ ನಡೆಯುತ್ತೆ. ಹಾನ್ ಅವಳ ಕೈಯನ್ನು ಕತ್ತರಿಸಲು ಮುಂದಾದಾಗ ಕಿಮ್ ಅವನ ಗಾಯಕ್ಕೆ ಬೆರಳುಗಳಿಂದ ಚುಚ್ಚಿ ನೋವು ಮಾಡ್ತಾಳೆ.
ಕೋಪಗೊಂಡ ಹಾನ್ನೊಂದಿಗೆ ಜಗಳ ಮುಂದುವರಿದಾಗ ಹತ್ತಿರದಲ್ಲಿದ್ದ ವಾರ್ಡ್ರೋಬ್ ಅವರ ಮೇಲೆ ಬೀಳುತ್ತೆ. ಮೊಳೆಗಳಿರುವ ಜಾಗದಲ್ಲಿ ಹಾನ್ನ ಕೈ ಸಿಕ್ಕಿ ಹಾಕಿಕೊಳ್ಳುತ್ತೆ. ಇನ್ನೊಂದು ಕೈಯಿಂದ ಕಿಮ್ನನ್ನ ಹಿಡಿಯಲು ಪ್ರಯತ್ನಿಸಿದಾಗ ಕಿಮ್ ಅವನಿಗೆ ಹೊಡೆದು ದೂರ ಹೋಗಲು ಪ್ರಯತ್ನಿಸ್ತಾಳೆ. ಹಾನ್ ತನ್ನ ಕೈಯನ್ನ ಬಿಡಿಸಿಕೊಂಡು ಅವಳ ಕುತ್ತಿಗೆಯನ್ನ ಹಿಸುಕಿ ಉಸಿರುಗಟ್ಟಿಸಲು ಶುರು ಮಾಡ್ತಾನೆ. ಕಿಮ್ಗೆ ಅತಿಯಾದ ಕೋಪ ಬಂದು ತನ್ನ ಕೈಗಳಿಂದ ಅವನನ್ನ ತಳ್ಳಿಬಿಡ್ತಾಳೆ. ತಳ್ಳಿದ ಕಾರಣ ಹಾನ್ನ ತಲೆ ವಾರ್ಡ್ರೋಬ್ನ ದೊಡ್ಡ ಮೊಳೆಗೆ ಬಲವಾಗಿ ಚುಚ್ಚಿಕೊಂಡು ಆತ ಅಲ್ಲಿಯೇ ಸತ್ತೋಗ್ತಾನೆ. ಕೊನೆಗೆ ಆತ್ಮರಕ್ಷಣೆಗಾಗಿ ಈ ಕೆಲಸ ಮಾಡಿರೋದು ಎಂದು ಕೋರ್ಟ್ ಹೇಳಿದ ಕಾರಣ ಕಿಮ್ಗೆ ಯಾವುದೇ ಶಿಕ್ಷೆಯಾಗದೆ ಈ ಕೇಸ್ನಿಂದ ಹೊರಬರ್ತಾಳೆ. ಹೊಸ ಅಪಾರ್ಟ್ಮೆಂಟ್ಗೂ ಶಿಫ್ಟ್ ಆಗಿ ಸಾಮಾನ್ಯ ಜೀವನಕ್ಕೆ ಮರಳಿದರು. ಆಕೆ ಇನ್ನು ಆ ಭಯದಿಂದ ಹೊರ ಬಂದಿರೋದಿಲ್ಲ. ಪ್ರತಿದಿನವೂ ಹಾಸಿಗೆಯ ಕೆಳಗೆ ಯಾರಾದರೂ ಇದ್ದಾರಾ ಎಂದು ಚೆಕ್ ಮಾಡಿಯೇ ಆ ದಿನವನ್ನ ಶುರು ಮಾಡ್ತಾಳೆ. ಅಲ್ಲಿಗೆ ಡೋರ್ ಲಾಕ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.